ಎಲ್ಲ ಆತ್ಮೀಯ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಕಾರಣ ತಪ್ಪು ಆಲೋಚನೆ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸರಿಯಾದ ಜ್ಞಾನ. ಪ್ರತಿದಿನ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದರ ಕಡೆಗೆ ಗಮನವನ್ನು ಕೊಡಬೇಕು. ಜೀವನದ ಯಾತ್ರೆಯಲ್ಲಿ ಜೀವನದಲ್ಲಿ ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಅದಕ್ಕೆ ಪೂರಕವಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು, ಅದಕ್ಕೆ ಹೆಚ್ಚು ಹೆಚ್ಚು ಶ್ರಮವನ್ನು ಹಾಕುವುದು, ನಮ್ಮ ಮೇಲೆ ನಮಗೆ ನಂಬಿಕೆ ವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು, ತಾಳ್ಮೆಯನ್ನು ಸಾಧಿಸುವುದು. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತಿದೆ, ದ ಸ್ಪೀಡ್ ಆಫ್ ಯುವರ್ ಪ್ರೋಗ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಪೀಡ್ ಆಫ್ ಟಫ್ ಡಿಸಿಷನ್ ವಾಟ್ ಯು ಎಕ್ಸಿಕ್ಯೂಟ್ ಇನ್ ದ ಲೈಫ್ ಅಂತ. ನಮ್ಮ ಜೀವನದಲ್ಲಿ ಏನಾದರೂ ಬೇಗನೆ ಬೇಕು ಅಂತ ನಮಗೆ ಆಸೆ ಇದ್ದರೆ ಅದಕ್ಕೆ ಕಠಿಣ ಪರಿಶ್ರಮವನ್ನು ಎಷ್ಟು ಹಾಕುತ್ತೇವೆಯೋ ಅಷ್ಟು ಬಹುಬೇಗನೆ ನಾವು ಅಂದ್ಕೊಂಡದ್ದು ಸಿದ್ಧಿ ಆಗ್ತದೆ. ಮನಸ್ಸಿನಲ್ಲಿ ಎರಡು ಪ್ರಕಾರ, ಒಂದು ಜಾಗೃತ ಮನಸ್ಸು, ಇನ್ನೊಂದು ಸುಪ್ತ ಮನಸ್ಸು. ಯಾರು ಜಾಗೃತ ಮನಸ್ಸನ್ನು ಅರಿವಿನಿಂದ ಆಪರೇಟ್ ಮಾಡ್ತಾರೆ ಆ ದಿಸೆಯಲ್ಲೇ ಸುಪ್ತ ಮನಸ್ಸು ಕಾರ್ಯನಿರ್ವಹಿಸುತ್ತದೆ. ಅದಕ್ಕಾಗಿ ನಾವು ಕಾನ್ಸಿಯಸ್ ಆಗಿ ಭಾಳ ಎಚ್ಚರಿಕೆಯಿಂದ ನಮ್ಮ ಸುಪ್ತ ಮನಸ್ಸಿಗೆ ಸಂದೇಶವನ್ನು ಕಳಿಸ್ಬೇಕು. ಪ್ರತಿದಿನ ನಾವು ಬೆಳಗ್ಗೆ ಆದರೆ ನಕಾರಾತ್ಮಕ ಘಟನೆಗಳನ್ನು, ನಕಾರಾತ್ಮಕ ಆಲೋಚನೆಗಳನ್ನು, ಚಿಂತನೆಗಳನ್ನು ನಮ್ಮ ಸುಪ್ತ ಮನಸ್ಸಿಗೆ ಕಳಿಸಿದರೆ ಅದೇ ರೀತಿ ಅದು ಕಾರ್ಯನಿರ್ವಹಿಸುತ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಂತಂದರೆ, ಪ್ರತಿದಿನ ನಮ್ಮ ಜಾಗೃತ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಒಳ್ಳೆಯ ಗುರಿ ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಪದೇ ಪದೇ ಸುಪ್ತ ಮನಸ್ಸಿಗೆ ಕಳಿಸುತ್ತಾ ಹೋದರೆ ಆ ಸುಪ್ತ ಮನಸ್ಸು ನಾವು ಅಂದುಕೊಂಡದ್ದನ್ನು ನಮ್ಮ ಸಂಕಲ್ಪನ ಸಿದ್ಧಿ ಮಾಡಿಕೊಡುತ್ತದೆ. ಅದಕ್ಕಾಗಿ ನಾವು ಅರಿವಿನಿಂದ ಜಾಗೃತ ಮನಸ್ಸನ್ನು ಆಪರೇಟ್ ಮಾಡಬೇಕು. ನಮ್ಮ ಜೀವನದಲ್ಲಿ ಏನು ಬೇಕೋ ಅದು ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ವಂದನೆಗಳು, ಪ್ರಣಾಮಗಳು.